ಪೌರ ನೌಕರರ ಸಂಘ ಮಸ್ಕಿ ವತಿಯಿಂದ ಇವತ್ತು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮುಷ್ಕರಕ್ಕೆ ಊರಿನ ಅನೇಕ ಸಂಘ ಸಂಸ್ಥೆಗಳ ಗಣ್ಯರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಮುಂತಾದವರು ಕೂಡ ನಮ್ಮ ಒಂದು ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ನಾವು ಈ ಒಂದು ಪೌರಾಡಳಿತ ಇಲಾಖೆ ಅಂದರೆ ಎಲ್ಲ ಇಲಾಖೆಯವರಿಗೂ ಒಂದು ತಾತ್ಸಾರ ಮನೋಭಾವ, ತಾರತಮ್ಯ. ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಹಿಡ್ಕೊಂಡು ಸಾಯುವವರೆಗೂ ಕೂಡ ನಮ್ಮ ಇಲಾಖೆಯಿಂದ ಎಲ್ಲ ಸೌಲಭ್ಯಗಳನ್ನು ಪಡಿತಾನೆ. ಆದರೆ ಸೌಲಭ್ಯಗಳನ್ನು ಪಡೆಯುವ ಆ ಒಂದು ನಿಟ್ಟಿನಲ್ಲಿ ನಾವೇ ಒಂದು ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಉದಾಹರಣೆಗೆ ನಾವೆಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ನೌಕರರು. ನಮ್ಮ ಬೇಡಿಕೆ ಮುಖ್ಯವಾಗಿ ನಮ್ಮನ್ನು ಕೂಡ ರಾಜ್ಯ ಸರ್ಕಾರದ ನೌಕರರನ್ನಾಗಿ ಪರಿಗಣಿಸಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿ ಸುಮಾರು 10-15 ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬಂಧುಗಳಿಗೆ ಕಾಯಮಾಗಿ ಪರಿಗಣಿಸಬೇಕು. ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು, ಜ್ಞಾನ ಸಂಜೀವಿನಿ ಮುಂತಾದ ಆರೋಗ್ಯ ಭಾಗ್ಯ ಯೋಜನೆಗಳು ಕೂಡ ನಮ್ಮ ಒಂದು ಇಲಾಖೆಗೂ ಕೂಡ ನಮಗೂ ಕೂಡ ಆ ಒಂದು ಸೌಲಭ್ಯಗಳು ದೊರೆಯಬೇಕು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ನೌಕರರಿಗೆ ಸಿಗುವಂಥ KGID, GPF, ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಹಾಗೂ ಚಾಲಕರು, ಬೀದಿ ದೀಪ ಸಹಾಯಕರು, ಲೋಡರ್ಸ್, ಕ್ಲೀನರ್ಸ್, ಕಂಪ್ಯೂಟರ್ ಆಪರೇಟರ್, ಕರ ವಸೂಲಿಗಾರರು, ಈ ಥರನಾದ ದಿನಗೂಲಿ ನೌಕರರು ಕೂಡ ಕಾಯಂ ನೌಕರರಾಗಿ ಅವರಿಗೂ ಕೂಡ ಪರಿಗಣಿಸಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿ ಸುಮಾರು 10-15 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ವಾಹನ ಚಾಲಕರು ಕೂಡ ಕಾಯಂಗೊಳಿಸಬೇಕು. ಅದೇ ರೀತಿಯಾಗಿ ಕೆಲವೊಂದು ಪುರಸಭೆಯಲ್ಲಿ ಅಕೌಂಟೆಂಟ್ ಮತ್ತು ಜೂನಿಯರ್ ಪ್ರೋಗ್ರಾಮರ್, ಸೀನಿಯರ್ ಪ್ರೋಗ್ರಾಮರ್, ಕಿರಿಯ ಅಭಿಯಂತರರು, ಕಂಪ್ಯೂಟರ್ ಆಪರೇಟರ್, ಈ ಥರದ ನೌಕರರಿಗೂ ಕೂಡ ಕಾಯಂಗೊಳಿಸಬೇಕು. ಅದೇ ರೀತಿಯಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಏನು ಗೃಹ ಭಾಗ್ಯ ಯೋಜನೆ ಅಡಿ ಕೇವಲ 7.5 ಲಕ್ಷ ಮನೆ ಕಟ್ಕೊಳ್ಳಿಕ್ಕೆ ಕೊಡ್ತಾಯಿದ್ದಾರೋ ಅದನ್ನು ಸುಮಾರು 15 ಲಕ್ಷಕ್ಕೆ ಆ ಒಂದು ಗೃಹ ಭಾಗ್ಯ ಯೋಜನೆ ಅಡಿ ಮೊತ್ತವನ್ನು ಹೆಚ್ಚಿಸಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿ ಏನು ನೇರ ಪಾವತಿಯಲ್ಲಿರುವ ಪೌರ ಕಾರ್ಮಿಕರು, ಲೋಡರ್ಸ್, ಕ್ಲೀನರ್ಸ್ ಇವರು ಮರಣ ಹೊಂದಿದಲ್ಲಿ ಅವರ ಒಂದು ಅವಲಂಬಿತ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಧನವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಸುಮಾರು 19 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ. ಆ ಒಂದು ಬೇಡಿಕೆಗಳ ಈಡೇರುವವರೆಗೂ ನಾವು ಈ ಒಂದು ಪುರಸಭೆ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಅಲ್ಲಿಯವರೆಗೆ ಹೋರಾಟ, ಅಲ್ಲಿಯವರೆಗೆ ಹೋರಾಟ.